ವಿಡಿಯೋದಲ್ಲಿ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸಿಂದ ಮಿಲ್ಲರ್ ಇಂಡಿಸಸ್ ಮತ್ತು ಇಂಟರ್ಪ್ಲೇನರ್ ಸ್ಪೇಸಿಂಗ್ ಆ್ಯಂಡ್ ರೆಸಿಪ್ರೊಕಲ್ ಲ್ಯಾಟಿಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ಕ್ರಿಸ್ಟಲ್ ಸ್ಟ್ರಕ್ಚರ್ ರಿಲೇಟೆಡ್ ವೀಡಿಯೋಸ್ ಮಾಡಿದ್ದೆ. ಕಂಟಿನ್ಯೂಯೇಷನ್ ಆಫ್ ದಟ್ ಟಾಪಿಕ್ ಮಿಲ್ಲರ್ ಇಂಡಿಸಸ್. ಸೊ ಮಿಲ್ಲರ್ ಇಂಡಿಸಸ್ ಅನ್ನೋದು ದಿಸ್ ವಾಸ್ ಡಿವೈಸ್ಡ್ ಬೈ ದ ಬ್ರಿಟಿಷ್ ಮಿನರಲಾಜಿಸ್ಟ್ ಕ್ರಿಸ್ಟಲೋಗ್ರಾಫರ್ ವಿಲಿಯಂ ಹ್ಯಾಲೋಸ್ ಮಿಲ್ಲರ್ in 1839. Miller indices are the group of three numbers that indicates the orientation of a plane or set of parallel planes of atoms in a crystal. ಸೊ ಇವಾಗ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ನಾನು ಡಾಟ್ಸ್ ಇಟ್ಟಿದ್ದೀನಿ ಇಲ್ಲಿ. ಸೊ ಡಾಟ್ಸ್ ಇಟ್ಟಿದ್ದೀನಿ ಅಂತಂದರೆ ಏನು ಈ ಡಾಟ್ಸ್ ರಿಪ್ರೆಸೆಂಟ್ ಮಾಡುತ್ತೆ ಅನ್ನೋದಾದರೆ, ಸೊ ಇಲ್ಲಿ ಡಾಟ್ಸ್ ಇರೋದನ್ನು ನಾವು ಏನಂತ ಕರಿತೀವಿ, ಲ್ಯಾಟಿಸ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ದೀಸ್ ಡಾಟ್ಸ್ ಆರ್ ಕಾಲ್ಡ್ ಆಸ್ ಲ್ಯಾಟಿಸ್ ಪಾಯಿಂಟ್ಸ್. ಸೊ ಈ ಡಾಟ್ಸ್ನ ಲ್ಯಾಟಿಸ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಈ ಲ್ಯಾಟಿಸ್ ಪಾಯಿಂಟ್ಸ್ಗೆ ನಾವು ಡ್ರಾ ಮಾಡ್ತಾ ಹೋದರೆ, ಲೈನ್ಸ್ ಡ್ರಾ ಮಾಡ್ತಾ ಹೋದರೆ ನಮಗೇನು ಬರುತ್ತೆ, ಕ್ರಿಸ್ಟಲ್ ಪ್ಲೇನ್ಸ್ ಅಥವಾ ಲ್ಯಾಟಿಸ್ ಪ್ಲೇನ್ಸ್ ಅಂತ ಕರಿತೀವಿ. ಸೊ ವೆನ್ ಯು ಆರ್ ಡ್ರಾಯಿಂಗ್ ಲೈನ್ಸ್ ಫಾರ್ ದಟ್ ಲ್ಯಾಟಿಸ್ ಪಾಯಿಂಟ್ಸ್ ವಿ ಗೆಟ್ ದ ಕ್ರಿಸ್ಟಲ್ ಪ್ಲೇನ್. ಸೊ ಕ್ರಿಸ್ಟಲ್ ಪ್ಲೇನ್ ಕ್ಯಾನ್ ಬಿ ಆಫ್ ಡಿಫ್ರೆಂಟ್ ಓರಿಯೆಂಟೇಷನ್ ಅಂತ ಹೇಳ್ತೀವಿ. ಸೊ ಕ್ರಿಸ್ಟಲ್ ಲ್ಯಾಟಿಸ್ ಪಾಯಿಂಟ್ಸ್ನ ಬೇರೆ ಬೇರೆ ಲ್ಯಾಟಿಸ್ ಪಾಯಿಂಟ್ಸ್ನ ನಾವು ಜಾಯಿನ್ ಮಾಡಿಬಿಟ್ಟು ಬೇರೆ ಬೇರೆ ಕ್ರಿಸ್ಟಲ್ ಪ್ಲೇನ್ಸ್ನ ತೊಗೋಬೋದು. ಸಪೋಸ್ ನಾನು ಇಲ್ಲಿ ನೋಡ್ತಾ ಇದ್ದೀರಿ, ಸೊ ಈ ರೀತಿ ಜಾಯಿನ್ ಮಾಡಿದೆ, ಇಲ್ಲಿ ಈ ರೀತಿ ಜಾಯಿನ್ ಆಗಿದೆ, ಸೊ ಇಲ್ಲಿ ಈ ರೀತಿ ಜಾಯಿನ್ ಆಗಿದೆ. ಸೊ ಡಿಪೆಂಡಿಂಗ್ ಆನ್ ದ ವೇರಿಯಸ್ ಲ್ಯಾಟಿಸ್ ಪಾಯಿಂಟ್ಸ್ ವಿ ಕ್ಯಾನ್ ಗೆಟ್ ದ ಡಿಫ್ರೆಂಟ್ ಲ್ಯಾಟಿಸ್ ಪ್ಲೇನ್ಸ್. ಸೊ ಇಲ್ಲಿ ಮಿಲ್ಲರ್ ಇಂಡಿಸಸ್ ಏನು ಮಾಡುತ್ತೆ ಅಂದರೆ, ಈ ಪ್ಲೇನ್ಸ್ನ ಸ್ಟಡಿ ಮಾಡೋದಕ್ಕೆ ಮಿಲ್ಲರ್ ಇಂಡಿಸಸ್ನ ಹೆಲ್ಪ್ ಆಗುತ್ತೆ. ಸೊ ಮಿಲ್ಲರ್ ಇಂಡಿಸಸ್ ಈಸ್ ದ ಗ್ರೂಪ್ ಆಫ್ 3 ನಂಬರ್ಸ್. ಸೊ ಯಾವ 3 ನಂಬರ್ಸು, H, K, L, ಈ 3 ನಂಬರ್ಸು ನಮಗೆ ಮಿಲ್ಲರ್ ಇಂಡಿಸಸ್ನ ಈ ಲ್ಯಾಟಿಸ್ ಪ್ಲೇನ್ಸ್ ಏನಿರುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹೌ ಟು ಡೂ ದಿಸ್ ಮಿಲ್ಲರ್ ಇಂಡಿಸಸ್ ಅಂದರೆ ಹೆಂಗೆ ಫೈಂಡ್ ಔಟ್ ಮಾಡೋದು, ಅದಕ್ಕೆ ಮಿಲ್ಲರ್ ಇಂಡಿಸಸ್ ಫೈಂಡ್ ಔಟ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ ತೊಗೊಂಡಿದ್ದೀನಿ. ಸೊ ಈಗ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ನಲ್ಲಿ ನಾನೊಂದು ಪ್ಲೇನ್ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲಿ ನೀವು ಶೇಡೆಡ್ ರೀಜನ್ ತೊಗೋಬೋದು. ಸೊ ಶೇಡೆಡ್ ರೀಜನ್ನು ABCD ಅಂತ ಇದೆ. ಸೊ ಈ ABCD ಶೇಡೆಡ್ ರೀಜನ್ನಲ್ಲಿ ಇಲ್ಲಿ ನಾನು ಒಂದು ಒರಿಜಿನ್ ತೊಗೊತಾ ಇದ್ದೀನಿ. ಸೊ ಒರಿಜಿನ್ O is not on this plane ABCD. So you should consider a coordinate system in which the origin should not be on the plane that we are taking. So that is the first point you should remember when you are finding the Miller indices. ಅಂದರೆ coordinate axisನ ಬಿಟ್ಟು, ಒರಿಜಿನ್ ಏನಿರುತ್ತೆ ನಾವು ಯಾವ ಪ್ಲೇನ ತೊಗೊಂಡಿರ್ತೀವಿ ಅದನ್ನು ಬಿಟ್ಟು ಬೇರೆ ಕಡೆ ಒರಿಜಿನ್ನ ತೊಗೋಬೇಕು. ದೆನ್ ಆ ಒರಿಜಿನಿಂದ ಇಂಟರ್ಸೆಪ್ಟ್ಸ್ ಫೈಂಡ್ ಔಟ್ ಮಾಡಬೇಕು. X ಇಂಟರ್ಸೆಪ್ಟ್, Y ಇಂಟರ್ಸೆಪ್ಟ್, Z ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ X, Y, Z ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡಿದ್ಮೇಲೆ ನಮಗೇನು ಬರುತ್ತೆ, 3 ಪಾಯಿಂಟ್ಸ್ ಬರುತ್ತೆ. X, Y, Z 3 ಇಂಟರ್ಸೆಪ್ಟ್ಸ್ ಬಂದಮೇಲೆ ದೆನ್ ಯು ಶುಡ್ ಟೇಕ್ ದ ರೆಸಿಪ್ರೋಕಲ್ ಆಫ್ ದಟ್. ಸೊ ರೆಸಿಪ್ರೋಕಲ್ ತೊಗೊಂಡ್ರೆ 1/X, 1/Y, 1/Z ಅಂತ ರೆಸಿಪ್ರೋಕಲ್ ತೊಗೊತೀರಿ. ಆ ರೆಸಿಪ್ರೋಕಲ್ ತೊಗೊಂಡ್ಮೇಲೆ ಏನು ಬರುತ್ತೆ ಅದನ್ನು ನಾವು LCM ತೊಗೊಂಡ್ಬಿಟ್ಟು ಮಲ್ಟಿಪ್ಲೈ ಮಾಡ್ತೀರಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಏನು ಫೈನಲ್ ಆನ್ಸರ್ ಬರುತ್ತೆ ಅದನ್ನೇ HKL ಅಂತ ಕರಿತೀವಿ. ಸೊ ದಟ್ ಆರ್ ಕಾಲ್ಡ್ ಆಸ್ ಮಿಲ್ಲರ್ ಇಂಡಿಸಸ್. ಸೊ ಫರ್ದರ್ ಈ ವಿಡಿಯೋದಲ್ಲಿ ನೋಡೋದಾದರೆ, ಸ್ಟೆಪ್ಸ್ ಟು ಫೈಂಡ್ ಮಿಲ್ಲರ್ ಇಂಡಿಸಸ್: ಕನ್ಸಿಡರ್ ಅ ಪಾಯಿಂಟ್ ಆರ್ ಅನ್ ಆಟಮ್ ಆಸ್ ಆರಿಜಿನ್, ಕನ್ಸ್ಟ್ರಕ್ಟ್ 3 coordinate axes and find the intercepts of the planes along the coordinate axis, measure the distance or length of the intercepts from the origin in multiples of the lattice constant. ಲ್ಯಾಟಿಸ್ ಕಾನ್ಸ್ಟೆಂಟ್ಸ್ ಅಂದರೆ ಯಾವ ತೊಗೊತೀರಿ, ABC ಅಂತ ತೊಗೊತೀರಿ. ಟೇಕ್ ದ ರೆಸಿಪ್ರೋಕಲ್ ಆಫ್ ದ ಇಂಟರ್ಸೆಪ್ಟ್ಸ್, ರೆಡ್ಯೂಸ್ ದ ರೆಸಿಪ್ರೋಕಲ್ ಟು ಇಂಟರ್ಸೆಪ್ಟ್ಸ್ ಇಂಟು ದ ಸ್ಮಾಲೆಸ್ಟ್ ಸೆಟ್ ಆಫ್ ಇಂಟೀಜರ್ಸ್ ಇನ್ ದ ಸೇಮ್ ರೇಷಿಯೋ ಬೈ ಮಲ್ಟಿಪ್ಲೈಯಿಂಗ್ ವಿತ್ ದರ್ LCM. ಸೊ LCMನ ಮಲ್ಟಿಪ್ಲೈ ಮಾಡ್ತೀರಿ. ಎನ್ಕ್ಲೋಸ್ ದ ಸ್ಮಾಲೆಸ್ಟ್ ಸೆಟ್ ಆಫ್ ಇಂಟೀಜರ್ಸ್ ಇನ್ ಪ್ಯಾರಂಥೆಸಿಸ್ and hence we get the Miller indices that explain the crystal plane mathematically. ಸೊ ಇವಾಗ ಒಂದು ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ, ಇಲ್ಲಿ ನಾನೊಂದು ಟ್ರಯಾಂಗ್ಯುಲರ್ ಪ್ಲೇನ್ ತೊಗೊಂಡಿದ್ದೀನಿ. ಸೊ ಟ್ರಯಾಂಗ್ಯುಲರ್ ಪ್ಲೇನ್ನಲ್ಲಿ ಏನಿದೆ, ಅಲಾಂಗ್ X ಆ್ಯಕ್ಸಸ್, ಇಟ್ ಈಸ್ ಅಲಾಂಗ್ X ಆ್ಯಕ್ಸಸ್, Y ಆ್ಯಕ್ಸಸ್, Z ಆ್ಯಕ್ಸಸ್. ಸೊ Xದು ಏನಿದೆ 1 ಇದೆ, Yದು ಏನಿದೆ 1 ಇದೆ, Z ಏನಿದೆ 1 ಇದೆ ಇಂಟರ್ಸೆಪ್ಟ್. ಸೊ ಇಂಟರ್ಸೆಪ್ಟ್ಸ್ X, Y, Z ತೊಗೊಂಡ್ಮೇಲೆ ಅದರ ರೆಸಿಪ್ರೋಕಲ್ ತೊಗೊಂಡ್ರೆ 1 1 1 ಬರುತ್ತೆ. ಮಿಲ್ಲರ್ ಇಂಡಿಸಸ್ ಏನಾಗುತ್ತೆ, 1 1 1 ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ಈ ಪ್ಲೇನ್ ತೊಗೊತೀನಿ. ಸೊ ಈ ಪ್ಲೇನ್ನಲ್ಲಿ ನಾನು ತೊಗೊಂಡಿರೋದು ಈ ರೀತಿ ಅಲಾಂಗ್ ದ ಡಯಾಗನಲ್ ತೊಗೊಂಡಿದ್ದೀನಿ. ಸೊ ನಾನು ಆಲ್ರೆಡಿ ಹೇಳಿದಾಗೆ origin should not be on the plane. So origin should not be on the plane, ಅದಕ್ಕೆ ನಾನು ಒರಿಜಿನ್ನ ಏನು ಔಟ್ ಆಫ್ ದಿಸ್ ಪ್ಲೇನ್ ತೊಗೊತೀನಿ.
ಅಲ್ಲಿ ಒರಿಜಿನ್ ಸೈಡಿಗೆ ತೊಗೊಂಡಾಗ ಎಕ್ಸ್ ಇಂಟರ್ಸೆಪ್ಟ್ ಏನಾಗುತ್ತೆ, ಎಕ್ಸ್ ಇಂಟರ್ಸೆಪ್ಟ್ ವೈ 1 ಯೂನಿಟ್ ಆಗುತ್ತೆ. ವೈ ಇಂಟರ್ಸೆಪ್ಟ್ ಏನಾಗುತ್ತೆ, ವೈ ಪಾಸಿಟಿವ್ ವೈ ಈ ಕಡೆ ಇದೆ ಆ್ಯಂಡ್ ನೆಗೆಟಿವ್ ಈ ಕಡೆ ಹೋದರೆ ನೆಗೆಟಿವ್ ಡೈರೆಕ್ಷನ್ ಆಗುತ್ತೆ. ಸೊ ವೈ ಇಂಟರ್ಸೆಪ್ಟ್ -1 ಆಗುತ್ತೆ. ಆ್ಯಂಡ್ ಝೆಡ್ ಇಂಟರ್ಸೆಪ್ಟ್ ಏನಾಗುತ್ತೆ, ಸೊ ಝೆಡ್ ಇಂಟರ್ಸೆಪ್ಟ್ಗೆ ಝೆಡ್ ಆ್ಯಕ್ಸಸ್ಗೆ ಇದು ಪ್ಲೇನು ಯಾವುದೇ ರೀತಿಯಿಂದ ಟಚ್ ಆಗಲ್ಲ. ಸೊ ಅದಕ್ಕೆ ಝೆಡ್ ಇಂಟರ್ಸೆಪ್ಟ್ ಏನಂತ ಬರಿತೀವಿ, ಇನ್ಫಿನಿಟಿ ಅಂತ ಬರಿತೀವಿ. ಸೊ ನಾವು ಎಕ್ಸ್ ಯು ಗಾಟ್ 1, ವೈ ಇಸ್ ಗಾಟ್ -1, ಝೆಡ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಬರಿತೀರಿ. ಎಕ್ಸ್ ವೈ ಝೆಡ್ ಇಂಟರ್ಸೆಪ್ಟ್ಸ್ ಬಂದಮೇಲೆ ಅದರದ್ದು ರೆಸಿಪ್ರೋಕಲ್ ತೊಗೋಬೇಕು. 1/1 -1/1 ಸರಿ ಇದು ಆ್ಯಂಡ್ 1/ಇನ್ಫಿನಿಟಿ ಅಂತ ಬರೀತೀರಿ. ಸೊ 1/1 1 ಬರುತ್ತೆ. 1/-1 ಅಂತಂದರೆ 1ಗೆ ಮೇಲೆ ಬಾರ್ ಇಟ್ಟರೆ ಅದನ್ನು -1 ಅಂತ ಕನ್ಸಿಡರ್ ಮಾಡ್ತೀವಿ. 1/ಇನ್ಫಿನಿಟಿ 0. ಸೊ ದಿಸ್ ಇಸ್ ಮಿಲ್ಲರ್ ಇಂಡಿಸಸ್ ಫಾರ್ ದಿಸ್ ಪ್ಲೇನ್. ಸೊ ಮಿಲ್ಲರ್ ಇಂಡಿಸಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೇನು ಗೊತ್ತಿರಬೇಕು, ಕ್ವೆಶನಲ್ಲಿ ಎಕ್ಸಾಮ್ನಲ್ಲಿ ಇಂಟರ್ಸೆಪ್ಟ್ಸ್ ಕೊಡ್ತಾರೆ. ಇಂಟರ್ಸೆಪ್ಟ್ಸ್ ಕೊಟ್ಟ ತಕ್ಷಣ ಎಕ್ಸ್ ವೈ ಝೆಡ್ ಇಂಟರ್ಸೆಪ್ಟ್ಸ್ ತೊಗೋಬೇಕು, ಅದರದ್ದು ರೆಸಿಪ್ರೋಕಲ್ ತೊಗೋಬೇಕು. ರೆಸಿಪ್ರೋಕಲ್ನಲ್ಲಿ ಏನಾದರೂ ಡಿನಾಮಿನೇಟರ್ನಲ್ಲಿ ಯಾವುದಾದ್ರೂ ನಂಬರ್ಸ್ ಇದ್ದರೆ ಅದನ್ನು ಏನು ರಿಡ್ಯೂಸ್ ಮಾಡ್ಕೋಬೇಕು. ರಿಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅದರದ್ದು ಡಿನಾಮಿನೇಟರ್ಸ್ ಎಲ್ಸಿಎಮ್ ತೊಗೊಂಡು ಮಲ್ಟಿಪ್ಲೈ ಮಾಡಬೇಕು. ಅದಾದಮೇಲೆ ನಿಮಗೆ ಮಿಲ್ಲರ್ ಇಂಡಿಸಸ್ ಬರುತ್ತೆ. ಮಿಲ್ಲರ್ ಇಂಡಿಸಸ್ ಶುಡ್ ಬಿ ರಿಟನ್ ವಿತೌಟ್ ಎನಿ ಕಾಮರ್ಸ್ ಇನ್ ಬಿಟ್ವೀನ್. ಓಕೆ, ದೆನ್ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಮಿಲ್ಲರ್ ಇಂಡಿಸಸ್. ಸೊ ಪ್ರಾಪರ್ಟೀಸ್ ಆಫ್ ಮಿಲ್ಲರ್ ಇಂಡಿಸಸ್ ಏನು, ಫಸ್ಟ್ ಪ್ರಾಪರ್ಟಿ ಏನು ಹೇಳುತ್ತಂದರೆ ಆಲ್ ಪ್ಯಾರಲಲ್ ಪ್ಲೇನ್ಸ್ ಹ್ಯಾವ್ ದ ಸೇಮ್ ಮಿಲ್ಲರ್ ಇಂಡಿಸಸ್. ಅಂದರೆ ಇವಾಗ ನಾನು ಇಲ್ಲಿ ಮಿಲ್ಲರ್ ಇಂಡಿಸಸ್ ಈ ಫಸ್ಟ್ ಪ್ಲೇನ್ಗೆ ಮಿಲ್ಲರ್ ಇಂಡಿಸಸ್ ಫೈಂಡ್ ಔಟ್ ಮಾಡಿದ್ರೆ ಇದ್ರದ್ದು ಮಿಲ್ಲರ್ ಇಂಡಿಸು, ಇದ್ರದ್ದು ಮಿಲ್ಲರ್ ಇಂಡಿಸಸ್ಸು, ಇದ್ರದ್ದು ಮಿಲ್ಲರ್ ಇಂಡಿಸಸ್ಸು, ಇದ್ರದ್ದು ಮಿಲ್ಲರ್ ಇಂಡಿಸಸ್ಸು ಎಲ್ಲದರದ್ದು ಸೇಮ್ ಮಿಲ್ಲರ್ ಇಂಡಿಸಸ್ ಇರುತ್ತೆ ಅಂತ ಅರ್ಥ. ದೆನ್ ಸೆಕೆಂಡ್ ಒನ್, ಇಫ್ ದ ಮಿಲ್ಲರ್ ಇಂಡೆಕ್ಸ್ ಇಸ್ 0 ದೆನ್ ಇಟ್ ಇಂಡಿಕೇಟ್ಸ್ ದಟ್ ದ ಗಿವನ್ ಪ್ಲೇನ್ ಇಸ್ ಪ್ಯಾರಲಲ್ ಟು ದಟ್ ಆ್ಯಕ್ಸಸ್. ಸೊ ಇವಾಗ ಪ್ರೀವಿಯಸ್ ಈ ಕ್ವೆಶನಲ್ಲಿ ಮಿಲ್ಲರ್ ಇಂಡೆಕ್ಸು 0 ಬಂತು, ಲಾಸ್ಟ್ ಒನ್. ಸೊ ಇಲ್ಲಿ Z1 0 ಬಂದಿದೆ ಅಂದರೆ ವಾಟ್ ಇಟ್ ಇಂಡಿಕೇಟ್ಸ್, ಸೊ ಇಟ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಪ್ಯಾರಲಲ್ ಟು ಝೆಡ್ ಆ್ಯಕ್ಸಸ್. ಸೊ ಈ ಪ್ಲೇನ್ ಏನಿದೆ ಈ ಝೆಡ್ ಆ್ಯಕ್ಸಸ್ಗೆ ಪ್ಯಾರಲಲ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಒನ್ ಏನಿದೆ, ದ ಸ್ಮಾಲರ್ ಮಿಲ್ಲರ್ ಇಂಡೆಕ್ಸ್ ಇಸ್ ಇಟ್ ವಿಲ್ ಬಿ ಮೋರ್ ನಿಯರ್ಲಿ ಪ್ಯಾರಲಲ್ ಟು ದ ಪ್ಲೇನ್ ಆಫ್ ದ ಆ್ಯಕ್ಸಸ್ ಆ್ಯಂಡ್ ಲಾರ್ಜರ್ ಮಿಲ್ಲರ್ ಇಂಡೆಕ್ಸ್ ಇಟ್ ವಿಲ್ ಬಿ ಮೋರ್ ನಿಯರ್ಲಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದಟ್ ಆ್ಯಕ್ಸಸ್. ಸ್ಮಾಲ್ ಇದ್ದರೆ ಪ್ಯಾರಲಲ್ ಇರುತ್ತೆ, ಲಾರ್ಜ್ ಇದ್ದರೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಇವಾಗ ಈ ಫಿಗರ್ನ ನೀವು ಅಬ್ಸರ್ವ್ ಮಾಡಿದ್ರೆ ಮಿಲ್ಲರ್ ಇಂಡೆಕ್ಸಸ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಒಂದು ಸಿಂಪಲ್ ಕ್ಯೂಬಿಕ್ ಪ್ಲೇನ್ನಲ್ಲಿ ಟಾಪ್ದು ತೊಗೊಂಡ್ರೆ ಟಾಪ್ ಇಟ್ ಇಸ್ ಟಚಿಂಗ್ ವಿತ್ ಓನ್ಲಿ ಝೆಡ್ ಆ್ಯಕ್ಸಸ್. ಸೊ ಅದಕ್ಕೆ ಏನಂತ ಬರಿತೀವಿ, ಮಿಲ್ಲರ್ ಇಂಡೆಕ್ಸು 0 0 1. ಅದರದ್ದು ಆಪೋಸಿಟ್ ಬರುತ್ತೆ, ಆಪೋಸಿಟ್ ಅಂದರೆ ಬಾಟಮ್. ಸೊ ಬಾಟಮ್ ಬಂದರೆ 0 0 -1 ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದೆ -1 ಶುಡ್ ಬಿ ರಿಟರ್ನ್ ಆಸ್ 1 ಬಾರ್ ಅಂತ ಬರಿತೀವಿ. ಸೊ ಮಿಲ್ಲರ್ ಇಂಡೆಕ್ಸ್ ಏನಾಗುತ್ತೆ 0 0 -1 ಆಗುತ್ತೆ. ರೈಟ್ ಸೈಡ್ ಬಂದಾಗ ರೈಟ್ 0 1 0 ವೈ ಆ್ಯಕ್ಸಸ್ ಅಲಾಂಗ್ ಬಂದಾಗ 0 1 0. ಸೊ ಅದರದ್ದು ಲೆಫ್ಟ್ ತೊಗೊಂಡ್ರೆ 0 -1 0 ಆಗುತ್ತೆ. -1 ಶುಡ್ ಬಿ ರಿಟರ್ನ್ ಆಸ್ 1 ಬಾರ್. ಸೇಮ್ ವೇ ಫ್ರಂಟು 1 0 0 ಬ್ಯಾಕ್ ಏನಾಗುತ್ತೆ -1 0 0. ಸೊ -1 ಇಸ್ ರಿಟರ್ನ್ ಆಸ್ 1 ಬಾರ್. ಸೊ ಇದು ಮಿಲ್ಲರ್ ಇಂಡೆಕ್ಸ್ ಪ್ರಾಪರ್ಟೀಸ್. ದೆನ್ ನೆಕ್ಸ್ಟ್ ಒನ್ ಏನು, ಮಿಲ್ಲರ್ ಇಂಡಿಸಸ್ ಫಾರ್ಮ್ ಅ ನೊಟೇಷನ್ ಸಿಸ್ಟಮ್ ಆಫ್ ಇನ್ ಕ್ರಿಸ್ಟಲೋಗ್ರಫಿ ಫಾರ್ ಪ್ಲೇನ್ಸ್ ಇನ್ ದ ಕ್ರಿಸ್ಟಲ್ ಲ್ಯಾಟಿಸ್. ಸೊ ಕ್ರಿಸ್ಟಲ್ ಲ್ಯಾಟಿಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಟು ಸ್ಟಡಿ ದ ಕ್ರಿಸ್ಟಲ್ ಲ್ಯಾಟಿಸ್ ಆ್ಯಂಡ್ ಇನ್ ಪರ್ಟಿಕ್ಯುಲರ್ ದ ಫ್ಯಾಮಿಲಿ ಆಫ್ ಲ್ಯಾಟಿಸ್ ಪ್ಲೇನ್ಸ್ ಇಸ್ ಡಿಟರ್ಮೈನ್ಡ್ ಬೈ 3 ಇಂಟೀಜರ್ಸ್, ದಟ್ ಇಸ್ HKL. ಆ HKLನ ನಾವು ಕಾಮ ಇರಲಾರ್ದಂಗೆ ಬರೆದ್ರೆ ಅದನ್ನೇ ಮಿಲ್ಲರ್ ಇಂಡೆಕ್ಸ್ ಅಂತ ಕರಿತೀವಿ. ಮಿಲ್ಲರ್ ಇಂಡೆಕ್ಸಸ್ ಆರ್ ಇಂಡಿಸಸ್ ಆರ್ HKL. ಇಷ್ಟು ಮಿಲ್ಲರ್ ಇಂಡಿಸಸ್ ರಿಲೇಟೆಡ್ ಇರಬೇಕು. ಸೊ ಮಿಲ್ಲರ್ ಇಂಡಿಸಸ್ ರಿಲೇಟೆಡು ಪ್ರೀವಿಯಸ್ ಇಯರ್ನಲ್ಲಿ ಕ್ವೆಶನ್ಸ್ ಕೇಳಿರೋದಕ್ಕೆ ನಾನು ಈ ಟಾಪಿಕ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಒನ್ ಏನು, ಸೆಕೆಂಡ್ ಟಾಪಿಕ್ ಬಂದುಬಿಟ್ಟು ಇಂಟರ್ಪ್ಲೇನಾರ್ ಸ್ಪೇಸಿಂಗ್. ಸೊ ಇದರಲ್ಲಿ ಎಲ್ಲನೂ ಫಾರ್ಮುಲಾ ಬೇಸ್ಡ್ ನೀವು ಈ ಕ್ವೆಶನ್ಸ್ನ ಆನ್ಸರ್ ಮಾಡಬೇಕಾಗಿರೋದ್ರಿಂದ ಸೊ ಜಸ್ಟ್ ನಾನು ಫಾರ್ಮುಲಾ ಆ್ಯಂಡ್ ಹೌ ಇಟ್ ಈಸ್ ಯೂಸ್ಡ್ ಅಂತ ಅನ್ನೋದನ್ನು ಮಾತ್ರ ಹೇಗೆ ಅಪ್ಲೈ ಮಾಡ್ತೀರ ಅನ್ನೋದ್ರ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಇಷ್ಟೇ ಸಾಕಾ ಅಂದರೆ ಅಲ್ಲ, ಅಟ್ಲೀಸ್ಟ್ ಇಷ್ಟಾದರೂ ಗೊತ್ತಿರಬೇಕು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಇಂಟರ್ಪ್ಲೇನಾರ್ ಸ್ಪೇಸಿಂಗ್. ಸೊ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಇಟ್ ಈಸ್ ದ ಸಪ್ರೇಷನ್ ಬಿಟ್ವೀನ್ ದ ಸೆಟ್ಸ್ ಆಫ್ parallel crystal planes formed by the individual cells in a crystal structure. It is perpendicular distance between two successive planes in a family HKL. It is commonly denoted by DHKL. ಸೊ ಇಲ್ಲಿ ನೋಡ್ಬೋದು ನೀವು ಈ ಫಿಗರ್ನಲ್ಲಿ. ಈಗ ನಾನು ಮಿಲ್ಲರ್ ಇಂಡಿಸಸ್ ಅಂತ ಇದ್ರದ್ದಕ್ಕೆ ಫೈಂಡ್ ಔಟ್ ಮಾಡೋದನ್ನು ಹೇಳಿದೆ. ಸೊ ಇದನ್ನೇನಂತ ಕರಿತೀವಿ, ಲ್ಯಾಟಿಸ್ ಪಾಯಿಂಟ್ಸ್ನ
ಕಂಬೈನ್ ಮಾಡಿಬಿಟ್ಟು ನಿಮ್ಗೆ ಲ್ಯಾಟಿಸ್ ಪ್ಲೇನ್ ಬರುತ್ತೆ ಅಥವಾ ಕ್ರಿಸ್ಟಲ್ ಪ್ಲೇನ್ ಬರುತ್ತೆ. ಆ ಎರಡು ಕ್ರಿಸ್ಟಲ್ ಪ್ಲೇನ್ ಮಧ್ಯೆ ಇರೋ ಡಿಸ್ಟೆನ್ಸ್ನ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಅಂತ ಕರಿತೀವಿ. ಆ್ಯಂಡ್ ಆ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ನ ಇಟ್ ಇಸ್ ಗಿವನ್ ಬೈ THKL. ಸೊ ಇಲ್ಲಿ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಅಂದರೆ ನೀವು ಈ ಫಿಗರ್ ನೋಡ್ಬೋದು, ಈ ಎರಡು ಏನು ಪ್ಲೇನ್ ಇದೆ ಅದ್ರ ಮಧ್ಯೆ ಇರೋ ಸ್ಪೇಸ್ನ ಡಿ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಅಥವಾ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಪ್ಲೇನ್ಗೆ ಮಧ್ಯೆ ಇರೋ ಡಿಸ್ಟೆನ್ಸು ಡಿ, ಆ್ಯಂಡ್ ಇದರಿಂದ ಫ್ರಂಟ್ ಟು ಬ್ಯಾಕ್ಗೆ ಇರೋ ಡಿಸ್ಟೆನ್ಸು ಡಿ. ಸೊ ಡಿಪೆಂಡಿಂಗ್ ಆನ್ ದಟ್ ಲ್ಯಾಟಿಸ್ ಪಾಯಿಂಟ್ಸ್ ವಿ ಕ್ಯಾನ್ ಗೆಟ್ ದ ಡಿಫ್ರೆಂಟ್ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ಸ್. ಸೊ ಈಗ ಇದರಲ್ಲಿ ಇಂಟರ್ಪ್ಲೇನಾರ್ ಸ್ಪೇಸಿಂಗಿಗೆ ದ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಬಿಟ್ವೀನ್ ಟೂ ಪ್ಲೇನ್ಸ್ ಇಸ್ ಗಿವನ್ ಬೈ ದ ಫಾರ್ಮುಲಾ. ಸೊ ಎರಡು ಇಂಟರ್ಪ್ಲೇನಾರ್ ಸ್ಪೇಸ್ ಮಧ್ಯೆ ಇರೋ ಫಾರ್ಮುಲಾ ಏನು ಬರೀತೀರಿ, DHKL is equals to 1/√h² + a² + b² + l² / c². ಸೊ ಇಲ್ಲಿ HKL ಅನ್ನೋದು ಮಿಲ್ಲರ್ ಇಂಡಿಸಸ್, ABC ಅನ್ನೋದು ಲ್ಯಾಟಿಸ್ ಪ್ಯಾರಾಮೀಟರ್ಸ್, ದಟ್ ಇಸ್ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ, ಆ್ಯಂಡ್ D ಈಸ್ ಇಂಟರ್ಪ್ಲೇನಾರ್ ಸ್ಪೇಸಿಂಗ್. ಸೊ ಈ ಫಾರ್ಮುಲಾ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಬಗ್ಗೆ ಬಂದಾಗ ಈ ಫಾರ್ಮುಲಾ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ದೆನ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ಫಾರ್ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್. ಸೊ ಈ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ನ ಬರೆದಾಗ ನಮಗೆ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ನಲ್ಲಿ A = B = C ಇರುತ್ತೆ. ಸೊ A = B = C ಆದಾಗ DHKL ಕ್ಯಾನ್ ಬಿ ರಿಟನ್ ಆಸ್ ಇದ್ರದ್ದು ರೆಸಿಪ್ರೋಕಲ್ ತೊಗೊಂಡ್ರೆ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಮೂರು ಸೇಮ್ ಆಗುತ್ತೆ ಡಿನಾಮಿನೇಟರ್ನಲ್ಲಿ. ಸೊ 3 A ಆದರೆ ಅದ್ರ ರೆಸಿಪ್ರೋಕಲ್ ತೊಗೊಂಡ್ರೆ ಏನಾಗುತ್ತೆ, A/√h² + a² k² + l² ಆಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫಾರ್ ಟೆಟ್ರಾಗೋನಲ್ ಸ್ಟ್ರಕ್ಚರ್. ಟೆಟ್ರಾಗೋನಲ್ ಸ್ಟ್ರಕ್ಚರ್ ಏನಿರುತ್ತೆ, A = B ಬಟ್ ನಾಟ್ ಈಕ್ವಲ್ ಟು C. ಸೊ ಇಫ್ A = B ನಾಟ್ ಈಕ್ವಲ್ ಟು C ಅಂತ ಇದ್ದಾಗ DHKL ಏನು ಬರೀತೀರಿ, ಈಕ್ವಲ್ಸ್ ಟು 1/√h² / k² + a² + l² / c². A B ಎರಡು ಸೇಮ್ ಇರೋದ್ರಿಂದ ಕಾಮನ್ ಡಿನಾಮಿನೇಟರ್ a² ಬರೀತೀರಿ ಪ್ಲಸ್ l² / c². ದೆನ್ ನೆಕ್ಸ್ಟ್ ಒನ್ interplanar spacing. DHKL depends on the radii of the atoms forming the structure as well as the shape of the structure. So for different shapes, crystal planes na last ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಕ್ರಿಸ್ಟಲ್ ಪ್ಲೇನ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ. ಸೊ ಆ ಕ್ರಿಸ್ಟಲ್ ಸ್ಟ್ರಕ್ಚರ್ ಮೇಲೆ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಇಸ್ reciprocal lattice. So reciprocal lattice, in physics reciprocal lattice represents the Fourier transform of another lattice, usually a Brevis lattice. So reciprocal lattice ಅಂದರೆ ಏನು, ಆ ರೆಸಿಪ್ರೋಕಲ್ ಲ್ಯಾಟಿಸು ಇನ್ನೊಂದು ಲ್ಯಾಟಿಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಟ್ ಈಸ್ ಬ್ರೆವಿಸ್ ಲ್ಯಾಟಿಸ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಲ್ಯಾಟಿಸು ಎಕ್ಸಿಸ್ಟ್ ಇನ್ ರಿಯಲ್ ಸ್ಪೇಸ್ ಆ್ಯಂಡ್ ರೆಸಿಪ್ರೋಕಲ್ ಲ್ಯಾಟಿಸ್ ಎಕ್ಸಿಸ್ಟ್ ಇನ್ ಮೊಮೆಂಟಮ್ ಸ್ಪೇಸ್ ಆರ್ ಕೆ ಸ್ಪೇಸ್ ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಲ್ಯಾಟಿಸ್ ಇಟ್ ಈಸ್ ಮೆಷರ್ಡ್ in L dimensions. L ಅಂದರೆ ಲೆಂತ್ ಡೈಮೆನ್ಷನ್ಸ್, ಆ್ಯಂಡ್ ರೆಸಿಪ್ರೋಕಲ್ ಲ್ಯಾಟಿಸ್ ಇಟ್ ಈಸ್ ಮೆಷರ್ಡ್ ಇನ್ 1/L ಡೈಮೆನ್ಷನ್ಸ್. 1/L ಅಂದರೆ ರೆಸಿಪ್ರೋಕಲ್ ತೊಗೊತೀರಿ, ಅದಕ್ಕೆ ರೆಸಿಪ್ರೋಕಲ್ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಸೊ ರೆಸಿಪ್ರೋಕಲ್ ಲ್ಯಾಟಿಸ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಇವಾಗ ಇಲ್ಲಿ ಒಂದು ಎಕ್ಸ್ರೇ ಸೋರ್ಸ್ ಇಟ್ಟಿರ್ತೀರಿ, ಒಂದು ಡೈರೆಕ್ಟ್ ಲ್ಯಾಟಿಸ್ ಇರ್ತೀರಿ. ಸೊ ಈ ಡೈರೆಕ್ಟ್ ಲ್ಯಾಟಿಸ್ ಥ್ರೂ ಎಕ್ಸ್ರೇನ ಪಾಸ್ ಮಾಡ್ತೀರಿ. ಸೊ ಈ ಎಕ್ಸ್ರೇನ ಪಾಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಒಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಇಮೇಜ್ ಏನು ಫಾರ್ಮೇಷನ್ ಆಗುತ್ತೆ ಸ್ಕ್ರೀನ್ ಮೇಲೆ, ಅದನ್ನು ರೆಸಿಪ್ರೋಕಲ್ ಲ್ಯಾಟಿಸ್ ಅಂತ ಕರಿತೀವಿ. ಸೊ ಈ ರೆಸಿಪ್ರೋಕಲ್ ಲ್ಯಾಟಿಸ್ ಅಂದರೆ ಏನು, ಇಟ್ ಈಸ್ ಜಸ್ಟ್ ಲೈಕ್ ನೀವು ಎಕ್ಸ್ರೇನ ಪಾಸ್ ಮಾಡಿದಾಗ, ಈ ಡೈರೆಕ್ಟ್ ಲ್ಯಾಟಿಸ್ಗೆ ಎಕ್ಸ್ರೇನ ಪಾಸ್ ಮಾಡಿದಾಗ ಇದ್ರದ್ದು ಇಮೇಜ್ ಏನು ಫಾರ್ಮೇಷನ್ ಆಗುತ್ತೆ, ದ್ಯಾಟ್ ಇಟ್ ಸೆಲ್ಫ್ ವಿ ಕಾಲ್ ಇಟ್ ಆಸ್ ರೆಸಿಪ್ರೋಕಲ್ ಲ್ಯಾಟಿಸ್. ದೆನ್ ನೆಕ್ಸ್ಟ್ ಒನ್ ಏನಿದೆ, ರೆಸಿಪ್ರೋಕಲ್ ಲ್ಯಾಟಿಸ್ ಆಫ್ ಎ ರೆಸಿಪ್ರೋಕಲ್ ಲ್ಯಾಟಿಸ್. ಓಕೆ, ಸೊ ಹಿಯರ್ ಇಫ್ ಪಾಯಿಂಟ್ಸ್ ಆರ್ ನಿಯರ್ ಬೈ, 4 ಪಾಯಿಂಟ್ಸ್ ಹತ್ರ ಇದ್ದರೆ ನಿಮಗೆ ರೆಸಿಪ್ರೋಕಲ್ ಲ್ಯಾಟಿಸ್ನಲ್ಲಿ ದೂರ ಬರುತ್ತೆ. ಸಪೋಸ್ ಇಫ್ ಪಾಯಿಂಟ್ಸ್ ಆರ್ ಫಾರ್ ಅವೇ, ದೆನ್ ಇನ್ ಡೈರೆಕ್ಟ್ ಇದು ರೆಸಿಪ್ರೋಕಲ್ ಲ್ಯಾಟಿಸ್ನಲ್ಲಿ ಹತ್ರ ಬರುತ್ತೆ. ಸೊ ಅದ್ರದ್ದು ಏನಿರುತ್ತೆ ರೆಸಿಪ್ರೋಕಲ್ ಆಗಿ ಬರುತ್ತೆ. ದೆನ್ ನೆಕ್ಸ್ಟ್ ಒನ್ ಇದರಲ್ಲಿ ಪಾಯಿಂಟ್ಸ್ ಏನು ನೆನಪಿರಬೇಕು, ರೆಸಿಪ್ರೋಕಲ್ ಆಫ್ ಎ ರೆಸಿಪ್ರೋಕಲ್ ಲ್ಯಾಟಿಸ್ ಇಸ್ ಅ ಒರಿಜಿನಲ್ ಡೈರೆಕ್ಟ್ ಲ್ಯಾಟಿಸ್ ಅಂಡ್ 2 or 4 ಟ್ರಾನ್ಸ್ಫಾರ್ಮ್ ಆಫ್ ಈಚ್ ಅದರ್. ಸೊ ಇವಾಗ ನೀವು ಸಪೋಸ್ L ತೊಗೊತೀರಿ, ಇಟ್ ಈಸ್ ಡೈರೆಕ್ಟ್ ಲ್ಯಾಟಿಸ್, ಇದ್ರದ್ದು ರೆಸಿಪ್ರೋಕಲ್ ಲ್ಯಾಟಿಸ್ ಏನು ಬರುತ್ತೆ 1/L. ಇಫ್ ಯು ಟೇಕ್ ರೆಸಿಪ್ರೋಕಲ್ ಆಫ್ ದಿಸ್ ರೆಸಿಪ್ರೋಕಲ್ ಲ್ಯಾಟಿಸ್ 1/1/L ತೊಗೊಂಡ್ರೆ ಏನಾಗುತ್ತೆ, ಅಗೇನ್ ಯು ವಿಲ್ ಗೆಟ್ ಬ್ಯಾಕ್ L ಇಟ್ ಸೆಲ್ಫ್. ಸೊ L ಸೇಮ್ ಕಾಮನ್ ಆಗಿ ಬರುತ್ತೆ. ಸೊ ಇಟ್ ಈಸ್ ರೆಸಿಪ್ರೋಕಲ್ ಆಫ್ ರೆಸಿಪ್ರೋಕಲ್ ಲ್ಯಾಟಿಸ್ ಇಸ್ ಒರಿಜಿನಲ್ ಲ್ಯಾಟಿಸ್ ಇಟ್ ಸೆಲ್ಫ್. ಸೊ ರೆಸಿಪ್ರೋಕಲ್ ಆಫ್ ರೆಸಿಪ್ರೋಕಲ್ ಲ್ಯಾಟಿಸ್ ತೊಗೊಂಡ್ರೆ ಏನು ಬರುತ್ತೆ, ಒರಿಜಿನಲ್ ಲ್ಯಾಟಿಸ್ ಬರುತ್ತೆ. ದೆನ್ ನೆಕ್ಸ್ಟ್ ಒನ್, the reciprocal lattice plays a very fundamental role in most analysis studies of periodic structures, particularly in the theory of diffraction. So diffractionನಲ್ಲಿ ಏನೋ ನಾವು ರೆಸಿಪ್ರೋಕಲ್ ಲ್ಯಾಟಿಸ್ನ ಯೂಸ್ ಮಾಡ್ತೀವಿ. ಸೊ ಡಿಫ್ರಾಕ್ಷನ್ ಸ್ಟಡಿ ಮಾಡಬೇಕಾದ್ರೆ ರೆಸಿಪ್ರೋಕಲ್ ಲ್ಯಾಟಿಸ್ನ ಇಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫಿನಾಮಿನಾ ಅಂತ ಹೇಳ್ತೀವಿ.
The next one, the primitive translation vectors of reciprocal lattice is given by. So ಇಲ್ಲಿ ನಾನು all three lattice parameters ಬರ್ತಿದ್ದೀನಿ. That is A star is equals to 2 pi into B cross C divided by A dot B cross C. B star is equals to 2 pi C cross A divided by A into B cross C. C star is equals to 2A into A cross B divided by A dot B cross C. ಇಲ್ಲಿ ಡಿನಾಮಿನೇಟರ್ನಲ್ಲಿ ಏನು ಬರ್ತಿದ್ದೀವಿ, A into B cross C. So these are the volume of the unit cell. So volume of the unit cell A into B cross C is given by, suppose for ಯೂನಿಟ್ ಸೆಲ್ ಅಂತ ತೊಗೊಂಡ್ರೆ, ಸಿಂಪಲ್ ಕ್ಯೂಬಿಕ್ ತೊಗೊಂಡ್ರೆ A ಈಕ್ವಲ್ ಟು B ಈಕ್ವಲ್ ಟು C ಇದ್ದಾಗ ಅವಾಗ ಏನಾಗುತ್ತೆ, ವಾಲ್ಯೂಮು A ಕ್ಯೂಬ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರಿಮಿಟಿವ್ ಟ್ರಾನ್ಸ್ಲೇಷನಲ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು, 2 pi ಡಿವೈಡೆಡ್ ಬೈ A ಇಂಟು B ಕ್ರಾಸ್ C ಇಸ್ ಕಾಮನ್. ಇಲ್ಲಿ A ಸ್ಟಾರ್ ತೊಗೊಂಡ್ರೆ A ಬಿಟ್ಟು ಉಳಿದಿದ್ದೇನಿರುತ್ತೆ B ಕ್ರಾಸ್ C. ಇಲ್ಲಿ ಕೂಡ ಸೇಮ್ 2 pi A ಡಾಟ್ B ಕ್ರಾಸ್ C ಇಸ್ ಕಾಮನ್. ಇಲ್ಲಿ B ತೊಗೊಂಡ್ರೆ B ಬಿಟ್ಟು C ಡಾಟ್ A, C ಕ್ರಾಸ್ A. ಆ್ಯಂಡ್ C ಸ್ಟಾರ್ ತೊಗೊಂಡ್ರೆ ಇದು ಕಾಮನ್ ಇರುತ್ತೆ A ಕ್ರಾಸ್ B. ಸೊ ಇದು ರೆಸಿಪ್ರೋಕಲ್ ಲ್ಯಾಟಿಸ್. ಸೊ ರೆಸಿಪ್ರೋಕಲ್ ಲ್ಯಾಟಿಸ್ ಆಫ್ ಎ ಸಿಂಪಲ್ ಕ್ಯೂಬಿಕ್ ಇಟ್ ಈಸ್ ಇಟ್ ಸೆಲ್ಫ್. ದಟ್ ಈಸ್ ಸಿಂಪಲ್ ಕ್ಯೂಬಿಕ್ದು ರೆಸಿಪ್ರೋಕಲ್ ಲ್ಯಾಟಿಸ್ ತೊಗೊಂಡ್ರೆ ಸಿಂಪಲ್ ಕ್ಯೂಬಿಕ್ಕೇ ಬರುತ್ತೆ. ಆ್ಯಂಡ್ ರೆಸಿಪ್ರೋಕಲ್ ಲ್ಯಾಟಿಸ್ ಆಫ್ BCC ಲ್ಯಾಟಿಸ್ ತೊಗೊಂಡ್ರೆ FCC ಲ್ಯಾಟಿಸ್ ಬರುತ್ತೆ, FCC ಲ್ಯಾಟಿಸ್ಗೆ BCC ಲ್ಯಾಟಿಸ್ ಬರುತ್ತೆ. ಸೊ ಇದನ್ನು ರೆಸಿಪ್ರೋಕಲ್ ಲ್ಯಾಟಿಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂಥೇಳಿ ಇನ್ನೊಂದು ಡೀಟೇಲ್ಡ್ ಕ್ಲಾಸ್ ಮಾಡಿದಾಗ ಹೇಳ್ತೀನಿ. ಬಟ್ ನಾವು ಫಾರ್ ಎಕ್ಸಾಮ್ ಪರ್ಪಸ್ ಜಸ್ಟ್ ರಿಮೆಂಬರ್ reciprocal lattice of SCC, simple cubic is simple cubic itself. Reciprocal lattice of BCC is FCC and FCC is BCC, vice versa ಅಂತ ನೆನ್ಪಿಟ್ಕೊಳ್ರಿ. ಸೊ ಇಷ್ಟು ಏನು ಮಿಲ್ಲರ್ ಇಂಡಿಸಸ್, ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಆ್ಯಂಡ್ ರೆಸಿಪ್ರೋಕಲ್ ಲ್ಯಾಟಿಸ್. ಸೊ ಇದ್ರ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನು ಬಂದಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್, a two-dimensional lattice has a basis vectors 2i and I plus 2j. The basis vectors of the reciprocal lattice is R. ಸೊ ಇದು KSET 2014ನಲ್ಲಿ ಕೇಳಿರೋ ಕ್ವೆಶನ್. ಸೊ ಈ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, 2 ಡೈಮೆನ್ಷನಲ್ ಲ್ಯಾಟಿಸ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 2i and I plus 2j ಅಂತ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಬೇಸಿಸ್ ವೆಕ್ಟರ್ಸ್ ಫೈಂಡ್ ಔಟ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಕೊಟ್ಟಿರೋದನ್ನು A ಈಕ್ವಲ್ ಟು 2i, B ಈಕ್ವಲ್ ಟು I plus 2j, C ಈಕ್ವಲ್ ಟು K ಅಂತ ತೊಗೊತೀವಿ. ಸೊ C ಈಕ್ವಲ್ ಟು K ಅಂತ ತೊಗೊಂಡ್ರೆ, ಸಿನ್ಸ್ ನಮಗೆ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕಾದ್ರೆ A ಡಾಟ್ B ಕ್ರಾಸ್ C ಇರೋದ್ರಿಂದ ಅಲ್ಲಿ A B ಎರಡು ವೆಕ್ಟರ್ ಕೊಟ್ಟಿದ್ದಾರೆ, Cನ ನಾವು K ಅಂತ ತೊಗೊತೀವಿ, ಯೂನಿಟ್ ವೆಕ್ಟರ್ ಅಂತ ತೊಗೊತೀವಿ. ಸೊ ಯೂನಿಟ್ ವೆಕ್ಟರ್ ಅಂತ ತೊಗೊಂಡ್ರೆ A ಡಾಟ್ B ಕ್ರಾಸ್ C ವಾಲ್ಯೂಮ್ ಏನಾಗುತ್ತೆ. ಸೊ ಇದನ್ನು ಐ ಥಿಂಕ್ ನಿಮಗೆ ಡಿಟರ್ಮಿನೆಂಟ್ ಬರೆಯೋದು ಗೊತ್ತಿದೆ ಅಂದ್ಕೊತೀನಿ. ಸೊ 2 0 0 for this vector and 1 2 0 for this vector and 0 0 1 for this vector. ಅದನ್ನು ಸಾಲ್ವ್ ಮಾಡೋದ್ರಿಂದ ನಮಗೇನು ಬರುತ್ತೆ, ವಾಲ್ಯೂಮು 4 ಬರುತ್ತೆ. ದ ನೆಕ್ಸ್ಟ್ ಒನ್, ರೆಸಿಪ್ರೋಕಲ್ ಲ್ಯಾಟಿಸ್ ಹೆಂಗೆ ಫೈಂಡ್ ಔಟ್ ಮಾಡೋದು, ನಾನು ಆಲ್ರೆಡಿ ಹೇಳಿದೆ. ರೆಸಿಪ್ರೋಕಲ್ ಲ್ಯಾಟಿಸ್ಗೆ ಈ ಫಾರ್ಮ್ನ ಯೂಸ್ ಮಾಡ್ತೀವಿ, 2 pi ಡಿವೈಡೆಡ್ ಬೈ A ಡಾಟ್ B ಕ್ರಾಸ್ C ಇಂಟು B ಕ್ರಾಸ್ C. ಸೊ B ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 1 plus 2j ಅಂತ ಕೊಟ್ಟಿದ್ದಾರೆ, I plus 2j. ಸೊ ದಟ್ ಇಸ್ ವಿಲ್ ಟೇಕ್ ಇಟ್ ಆಸ್ 1 and 2. ಆ್ಯಂಡ್ C ವ್ಯಾಲ್ಯೂ ಏನು K ಅಂತ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಏನಾಗುತ್ತೆ, ಇದನ್ನು ಸಾಲ್ವ್ ಮಾಡೋದ್ರಿಂದ B ಕ್ರಾಸ್ C ವ್ಯಾಲ್ಯೂ ಏನು ಬರುತ್ತೆ, 2i ಮೈನಸ್ ಜೆ. ಸೊ ಈ 2i ಮೈನಸ್ ಜೆನ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಏನು ಬರುತ್ತೆ ನಮಗೆ, 2 pi ಇಂಟು 2i ಮೈನಸ್ ಜೆ ಡಿವೈಡೆಡ್ ಬೈ 4. 4 ಇಸ್ ದ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, pi ಮೈನಸ್ pi/2 ಬರುತ್ತೆ. ದೆನ್ ನೆಕ್ಸ್ಟ್ ಒನ್, B ಸ್ಟಾರ್ ಫೈಂಡ್ ಔಟ್ ಮಾಡೋದಕ್ಕೆ C ಕ್ರಾಸ್ A ತೊಗೊತೀರಿ. C is 1 and that is K and A is 2i. ಸೊ ಇದನ್ನು ಸಾಲ್ವ್ ಮಾಡೋದ್ರಿಂದ 2j ಬರುತ್ತೆ. ಸೊ C ಕ್ರಾಸ್ A ಪ್ಲೇಸ್ನಲ್ಲಿ 2j ಹಾಕಿದರೆ 2 2 ಕ್ಯಾನ್ಸಲ್ ಆಗುತ್ತೆ, pi/j ಬರುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ D, pi minus pi/2j and pi/j. So this is question was asked in KSET 2014. Then next one, match the following and identify the correct matching in the choice given below. So direct lattice and corresponding reciprocal lattice. So reciprocal lattice ನಾನು ಆಲ್ರೆಡಿ ಹೇಳಿದೆ, ಸಿಂಪಲ್ ಕ್ಯೂಬಿಕ್ಗೆ ಇರುತ್ತೆ, BCCಗೆ FCC ಇರುತ್ತೆ, FCCಗೆ BCC ಇರುತ್ತೆ. ಸೊ ಇದರಲ್ಲಿ ಯಾವುದು ಆಪ್ಷನ್ ಮ್ಯಾಚ್ ಆಗುತ್ತೆ, Aಗೆ R, Bಗೆ P and Cಗೆ Q. ಸೊ ಆಪ್ಷನ್ B is the correct answer. And this question was asked in KSET 2016. ಸಿ ನಿಮಗೆ ರೆಸಿಪ್ರೋಕಲ್ ಲ್ಯಾಟಿಸ್ ಅಂದರೆ ಏನೋ ದೊಡ್ಡದು ನಮಗೆ ಟೆನ್ಷನ್ ಮಾಡ್ಕೊಳ್ಳೋದೇನಿರಲ್ಲ. ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ದರೆ ಆರಾಮಾಗಿ ಈ ಕ್ವೆಶನ್ಸ್ನ ಆನ್ಸರ್ ಮಾಡ್ಕೊತ ಹೋಗ್ಬೋದು. ಸೊ ರೆಸಿಪ್ರೋಕಲ್ ಲ್ಯಾಟಿಸ್ ಫಾರ್ ಸಿಂಪಲ್ ಕ್ಯೂಬಿಕ್ ಇಸ್ SC,
itself. Reciprocal lattice of BCC is FCC and that of FCC is BCC. Option B is the correct answer. Then next one, next question is the number of atoms per unit cell of reciprocal of BCC structure is. See, ಈ ಕ್ವೆಶನ್ನ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೋಬೇಕು. Number of atoms per unit cell of reciprocal of BCC structure. ರೆಸಿಪ್ರೋಕಲ್ ಆಫ್ ಬಿ ಸಿ ಸಿ ಸ್ಟ್ರಕ್ಚರ್ ಅಂದರೆ ಏನು ಬರ್ತಿದ್ದೀವಿ, ಎಫ್ ಸಿ ಸಿ ಅಂತ ಬರ್ತಿದ್ದೀವಿ ಪ್ರೀವಿಯಸ್ ಕ್ವೆಶನ್ನಲ್ಲಿ. ಸೊ ಎಫ್ ಸಿ ಸಿ ಅಂದರೆ ಎಫ್ ಸಿ ಸಿದು ನಂಬರ್ ಆಫ್ ಆಟಮ್ಸ್ ಎಷ್ಟಿರುತ್ತೆ, 8 ಆಟಮ್ಸ್ ಅಟ್ ದ ಕಾರ್ನರ್ ಅಂದರೆ ದ್ಯಾಟ್ ಡೊನೇಟ್ಸ್ ಟು 1 ಪ್ಲಸ್ 6 ಫೇಸಸ್ಗೆ 6 ಆಟಮ್ಸ್ ಇರುತ್ತೆ ಅಂದರೆ 6 ಇಂಟು 1/2 ಶೇರಿಂಗ್ ಆದರೆ ಏನಾಗುತ್ತೆ, ಸೊ ದಟ್ ಈಸ್ 6 ಇಂಟು 1/2 ಮಾಡಿದ್ರೆ ಏನಾಗುತ್ತೆ, 2 1 2 3 ಸೊ ಅಲ್ಲಿಗೆ ಏನಾಗುತ್ತೆ 4. ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ ಎಷ್ಟಾಗುತ್ತೆ, 1 + 3, ಸೊ ದಟ್ ಈಸ್ 4 ಆಟಮ್ಸ್. ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಆಫ್ ರೆಸಿಪ್ರೋಕಲ್ ಆಫ್ ಬಿ ಸಿ ಸಿ ಸ್ಟ್ರಕ್ಚರ್ ಈಸ್ ಎಫ್ ಸಿ ಸಿ ಆ್ಯಂಡ್ ಎಫ್ ಸಿ ಸಿನಲ್ಲಿ ಟೋಟಲ್ ನಂಬರ್ ಆಫ್ ಆಟಮ್ಸ್ ಇಸ್ 4. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2017. Then next question, a lattice plane parallel to the x-axis makes intercepts of 1 and 1 along y and z axis. The Miller indices are. ಸೊ ಇಲ್ಲಿ ಈ ಕ್ವೆಶನ್ನು KSET 2018ನಲ್ಲಿ ಕೇಳಿರೋ ಕ್ವೆಶನ್ನು. ಮಿಲ್ಲರ್ ಇಂಡಿಸಸ್ ಫೈಂಡ್ ಔಟ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಂತ ಕೊಟ್ಟಿದ್ದಾರೆ. ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಂದರೆ ಎಕ್ಸ್ ಇಂಟರ್ಸೆಪ್ಟ್ ಏನಾಗುತ್ತೆ, ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಇದ್ದಾಗ ಎಕ್ಸ್ ಇಂಟರ್ಸೆಪ್ಟು ಇನ್ಫಿನಿಟಿ ಆಗುತ್ತೆ. ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ 1, ವೈ ಇಂಟರ್ಸೆಪ್ಟ್ ಇಸ್ 1 ಆ್ಯಂಡ್ ಝೆಡ್ ಇಂಟರ್ಸೆಪ್ಟ್ ಏನಿದೆ, ಝೆಡ್ ಇಂಟರ್ಸೆಪ್ಟು ದಟ್ ಈಸ್ ಆಲ್ಸೋ 1 ಅಲಾಂಗ್ ಝೆಡ್ ಆ್ಯಕ್ಸಸ್ ಅಂತ ಕೊಟ್ಟಿದ್ದಾರೆ. ನಾವು ಎಕ್ಸ್ ವೈ ಝೆಡ್ ಏನಾಗುತ್ತೆ, ಇನ್ಫಿನಿಟಿ 1 1. ನಾವು ಮಿಲ್ಲರ್ ಇಂಡಿಸಸ್ ಫೈಂಡ್ ಔಟ್ ಮಾಡೋದಕ್ಕೆ ಇಂಟರ್ಸೆಪ್ಟ್ಸ್ ಆದಮೇಲೆ ಏನು ಮಾಡ್ತೀರಿ, ಯು ಆರ್ ಟೇಕಿಂಗ್ ರೆಸಿಪ್ರೋಕಲ್. ಸೊ ರೆಸಿಪ್ರೋಕಲ್ ತೊಗೊಳೋದಕ್ಕೆ ಏನು ಮಾಡ್ತೀರಿ, 1/∞, 1, 1. ರೆಸಿಪ್ರೋಕಲ್ ತೊಗೊಂಡಾಗ ಏನು ಬರುತ್ತೆ, 1/∞ 0, 1/1 1, 1/1 1. ಸೊ ಏನು ಬರುತ್ತೆ, ಮಿಲ್ಲರ್ ಇಂಡಿಸಸ್. ದೀಸ್ ಆರ್ ಕಾಲ್ಡ್ ಆಸ್ ಮಿಲ್ಲರ್ ಇಂಡಿಸಸ್. ಸೊ ಮಿಲ್ಲರ್ ಇಂಡಿಸಸ್ದು ಯಾವ್ದು ಬರುತ್ತೆ, ಆಪ್ಷನ್ ಎ 0 1 1 ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2018. ಸಿ ಎಷ್ಟು ಸಿಂಪಲ್ ಕ್ವೆಶನ್ ಇದೆ, ಅಷ್ಟು ಸಿಂಪಲ್ ಕ್ವೆಶನ್ನ ನೀವು ಅರ್ಥ ಮಾಡಿಕೊಂಡ್ರೆ ಆರಾಮಾಗಿ ಮಿಲ್ಲರ್ ಇಂಡಿಸಸ್ನ ಫೈಂಡ್ ಔಟ್ ಮಾಡೋದು ಅಂದರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಕ್ವೆಶನ್, ಓಕೆ, ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KEA 2016 ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲಿ ಕೇಳಿರೋದು. A lattice plane cuts x, y, z axis at 2a, 3b and c respectively. Which one of the following represents its Miller indices? ಸೊ ಇವಾಗ ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಏನು, 2a ಕೊಟ್ಟಿದ್ದಾರೆ. ವೈ ಇಂಟರ್ಸೆಪ್ಟ್ ಏನು ಕೊಟ್ಟಿದ್ದಾರೆ, 3b ಕೊಟ್ಟಿದ್ದಾರೆ. ಝೆಡ್ ಇಂಟರ್ಸೆಪ್ಟ್ ಏನು ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ. ಇಂಟರ್ಸೆಪ್ಟ್ಸ್ ಬಂದಮೇಲೆ ಅದ್ರದ್ದು ರೆಸಿಪ್ರೋಕಲ್ ತೊಗೋಬೇಕು ಅಂತ ಹೇಳಿದೆ. ರೆಸಿಪ್ರೋಕಲ್ಗೆ ಏನಾಗುತ್ತೆ, 1/2a, 1/3b ಅಥವಾ ಇಲ್ಲಿ ರೆಸಿಪ್ರೋಕಲ್ ತೊಗೋಬೇಕಾದ್ರೆ ನಾವು ಜಸ್ಟು ಈ ಕಾನ್ಸ್ಟೆಂಟ್ ಟರ್ಮ್ಸ್ನ ಬಿಡ್ತೀವಿ, ಎ ಬಿ ಸಿ ಕಾನ್ಸ್ಟೆಂಟ್ ಟರ್ಮ್ಸ್ನ ಬಿಟ್ಟು ಬರೀ ನಂಬರ್ಸ್ ಅಷ್ಟೇ ತೊಗೊತೀವಿ. ಸೊ ದಟ್ ಈಸ್ 1/2, 1/3, 1/1. ಸೊ ಇವಾಗ ರೆಸಿಪ್ರೋಕಲ್ಸ್ ತೊಗೊಂಡ್ಮೇಲೆ ಇದನ್ನು ರೆಡ್ಯೂಸ್ ಮಾಡಬೇಕು. ರೆಡ್ಯೂಸ್ ದಿಸ್ ಫ್ರ್ಯಾಕ್ಷನ್. ಸೊ ರೆಡ್ಯೂಸ್ ಮಾಡೋದಕ್ಕೆ 2 3 1. ಸೊ ಎಲ್ ಸಿ ಎಮ್ ಆಫ್ 2 3 1 ಏನು ಬರುತ್ತೆ, 2 3 ಎಲ್ ಸಿ ಎಮ್ಮು 6 ಆಗುತ್ತೆ. ಸೊ ಮಲ್ಟಿಪ್ಲೈ ದಿಸ್ ಬೈ 6. ಇದನ್ನು 6ಇಂದ ಮಲ್ಟಿಪ್ಲೈ ಮಾಡ್ತೀರಿ, ಇದನ್ನು 6ಇಂದ ಮಲ್ಟಿಪ್ಲೈ ಮಾಡ್ತೀರಿ. ಸೊ 6ಇಂದ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಏನು ಆನ್ಸರ್ ಬರುತ್ತೆ, 2 1s 2 3s, 3 1s 3 2s. ಸೊ 6 ಆಸ್ ಇಟ್ ಇಸ್. ಸೊ ಆನ್ಸರ್ ಏನು ಬರುತ್ತೆ, 3 2 6. ಸೊ ಮಿಲ್ಲರ್ ಇಂಡಿಸಸ್ ಆರ್ 3 2 6. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KEA 2016 ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್. ಸಿ ನಿಮಗೆ ಜಸ್ಟ್ ಮಿಲ್ಲರ್ ಇಂಡಿಸಸ್ ಫೈಂಡ್ ಔಟ್ ಮಾಡೋಕ್ಕೆ ಬಂದರೆ ಆರಾಮಾಗಿ ನಿಮಗೆ ಮಾರ್ಕ್ಸು ಸ್ಕೋರ್ ಆಗುತ್ತೆ. ಸೊ ಇದರಲ್ಲಿ ಇಂಟರ್ಸೆಪ್ಟ್ಸ್ ಕೊಟ್ಟಿದ್ದಾರೆ, ಇಂಟರ್ಸೆಪ್ಟ್ಸ್ ರೆಸಿಪ್ರೋಕಲ್ ತೊಗೊತೀರಿ. ರೆಸಿಪ್ರೋಕಲ್ 1 1 1 ಬಂದರೆ ನೋ ನೀಡ್ ಟು ಟೇಕ್ ಎನಿ ಎಲ್ ಸಿ ಎಮ್. In case if you get in denominator any other number, then you should take the LCM and simplify, then you'll get the Miller indices. Then next one, in a simple cubic lattice D100 is to 1 D110 and D111
is DHKL represents the interplanar spacing is. ಸೊ ಇಂಟರ್ಪ್ಲೇನರ್ ಸ್ಪೇಸಿಂಗು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ದು ಕೊಟ್ಟಿದ್ದಾರೆ. ಇಲ್ಲಿ D11 D110 D111 ಅಂತ ಕೊಟ್ಟಿದ್ದಾರೆ. ಸೊ ಡಿ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? DHKL. ಸೊ ದಿಸ್ ಈಸ್ ಈಕ್ವಲ್ಸ್ ಟು ಫಾರ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. ಸೊ ಫಾರ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ A = B = C. ಸೊ A = B = C ಆದಾಗ ನಾವು DHKL ಏನಂತ ಬರಿಬೋದು? A ಡಿವೈಡೆಡ್ ಬೈ √h² + k² + l² ಅಂತ ಬರಿತೀವಿ. ಸೊ √h² + k² + l² ಅಂತ ಬರೆದಾಗ ಇದ್ರದ್ದು ನಮಗೆ D110 ಫೈಂಡ್ ಔಟ್ ಮಾಡಬೇಕು. D110 ದಟ್ ಈಸ್ A ಡಿವೈಡೆಡ್ ಬೈ √1² + 0² + 0². ಸೊ ಏನಾಗುತ್ತೆ ಇದು ವ್ಯಾಲ್ಯೂ ಜಸ್ಟ್ A ಆಗುತ್ತೆ. ದೆನ್ D110 ಫೈಂಡ್ ಔಟ್ ಮಾಡ್ತೀವಿ. D110 ಸೊ ದಿಸ್ ಇಸ್ A ಡಿವೈಡೆಡ್ ಬೈ √1² + 1² + 0. ಸೊ ದಿಸ್ ಇಸ್ A ಬೈ √2 ಆಗುತ್ತೆ. ದೆನ್ D111 ಸೊ ಇಟ್ ಈಸ್ A ಡಿವೈಡೆಡ್ ಬೈ √1² + 1² + 1². ಸೊ ದಿಸ್ ಈಸ್ ಈಕ್ವಲ್ಸ್ ಟು A ಬೈ √3. ಸೊ ಈಗ ನಮಗೇನು ಬಂತು ವ್ಯಾಲ್ಯೂವು? A ಬೈ 1, A ಬೈ √2 ಆ್ಯಂಡ್ A ಬೈ √3 ಅಂತ ಬಂತು. ಸೊ ಇಲ್ಲಿ ರೇಷೋ ಕೇಳಿದ್ದಾರೆ. ಸೊ D100 ಇಷ್ಟು D110 ಇಷ್ಟು D111 ಇದ್ರದ್ದು ರೇಷೋ ಕೇಳಿದ್ದಾರೆ. ನಮಗೇನು ಬಂತು? A ಬೈ 1 ಇಷ್ಟು A ಬೈ √2 ಇಷ್ಟು A ಬೈ √3 ಅಂತ ಬಂದಿದೆ. ಈಗ √2 √3 ಎರಡರದ್ದು LCM ತೊಗೊಂಡ್ರೆ 2 3 ಏನು ಬರುತ್ತೆ? 6 ಬರುತ್ತೆ. ಸೊ ನಾನು ಇಲ್ಲಿ 6 ಬಂದಿರೋದ್ರಿಂದ ಇದನ್ನು ಎಲ್ಲದರಲ್ಲೂ ಕಾಮನ್ ತೆಗೆದುಬಿಟ್ಟು √6 ಮಲ್ಟಿಪ್ಲೈ ಮಾಡ್ತೀನಿ. ಸೊ √6 ಡಿವೈಡೆಡ್ ಬೈ 1 ಇಷ್ಟು √6 ಡಿವೈಡೆಡ್ ಬೈ √2 ಇಷ್ಟು √6 ಡಿವೈಡೆಡ್ ಬೈ √3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ? √6 ಇಷ್ಟು ಇಲ್ಲಿ √2 ಕ್ಯಾನ್ಸಲ್ ಆದರೆ √3 ಇಷ್ಟು √3 ಕ್ಯಾನ್ಸಲ್ ಆದರೆ √2 ಬರುತ್ತೆ. ಸೊ ಆನ್ಸರ್ ಇಸ್ ಆಪ್ಷನ್ C, √6 ಇಷ್ಟು √3 ಇಷ್ಟು √2. And this question was asked in KEA 2022 ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲಿ ಕೇಳಿರೋ ಕ್ವೆಶನ್ ಇದು. ಸೊ ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಇದರಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಫ್ಯಾಕ್ಟರ್ ಅಂತ ಬರುತ್ತೆ, ಆ ವಿಡಿಯೋನ ನಾನು ನೆಕ್ಸ್ಟ್ ಟಾಪಿಕ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಲೈಕ್ ದ ವಿಡಿಯೋ, share with your friends and subscribe the channel so that you'll get all the notifications related to the videos that I upload. So thank you once again, and hope all of you are preparing well for your exams, and all the best for your preparations. Thank you.